ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಕೊಡ್ತಾ ಇದೀನಿ ಹೆಲ್ದಿ ಅಂಡ್ ಟೇಸ್ಟಿ. ಸೊ ಹೀರೆಕಾಯಿ ಸಿಪ್ಪೆಯಲ್ಲಿ ಚಟ್ನಿ ಮಾಡೋದು ಹೇಗೆ ಅಂತ, ಸೊ ಮತ್ತೆ ಮಸಾಲಾ ಹೀರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಚಾನೆಲ್ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ಸೊ ಬನ್ನಿ, ಇನ್ನ ತಡ ಮಾಡದಲ್ಲ ಕಿಚನ್ಗೆ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಹೆಲ್ದಿ ಅಂಡ್ ಟೇಸ್ಟಿ ಹೀರೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹೀರೆಕಾಯಿ ಸಿಪ್ಪೆ, ಹೀರೆಕಾಯಿ ಬೇಡ ಸಿಪ್ಪೆ ಸಾಕು, ಆಮೇಲೆ ಕಡಲೆಪಪ್ಪು, ಆಮೇಲೆ ಮೆಣಸಿನ್ಕಾಯಿ, ಜೀರಿಗೆ, ಕಲ್ಲುಪ್ಪು, ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಪುದೀನ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು. ಸೊ ಮಾಡುವ ವಿಧಾನದಲ್ಲಿ ಎಷ್ಟು ಸಾಮಗ್ರಿಗಳು ಕ್ವಾಂಟಿಟಿ ಬೇಕು ಅಂತ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಒಂದು ಚಿಕ್ಕದು ಬಾಣಲಿ ತಗೊಂಡು ಅದಕ್ಕೆ 1 ರಿಂದ 2 ಟೇಬಲ್ ಸ್ಪೂನ್ ಎಣ್ಣೆ. ಸೊ ಎಣ್ಣೆ ಕಾದ್ಮೇಲೆ ಈ ಹೀರೆಕಾಯಿ ಸಿಪ್ಪೆ ಇದೆಯಲ್ಲ ಅದನ್ನ ಹಾಕೊಂಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಒಂದ್ ಸ್ವಲ್ಪ ಕೆಂಪುಗಾಗ್ಲಿ ಸಾಕು, ಯಾಕಂದ್ರೆ ಹಸಿ ಇರುತ್ತಲ್ವಾ, ಸೊ ಅದಕ್ಕೆ. ಸೊ ಸ್ವಲ್ಪ ಹಸಿ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಲಿ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ಥರ ಹೆಚ್ಚಿನ ಹೆಲ್ದಿ ಆ್ಯಂಡ್ ಟೇಸ್ಟಿ ಸ್ನ್ಯಾಕ್ಸ್ ಮತ್ತು ಫುಡ್ ರೆಸಿಪೀಸು ಎಲ್ಲ ಥರ ಸ್ನ್ಯಾಕ್ಸು ಬರ್ತಾನೆ ಇರ್ತವೆ ನೋಡಿ. ಇಷ್ಟು ಮಟ್ಟಿಗೆ ಆದರೆ ಸಾಕು. ಸೊ ಆಮೇಲೆ 1-2 ಮೆಣಸಿನ್ಕಾಯಿ ಹಾಕ್ಕೊಂಡು ಸೊ ಇದು ಮಾಡ್ಕೊಂಬಿಡಿ, ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈ ಚಟ್ನಿಗೆ ಬೇಕಾಗಿರೋ ಒಗ್ಗರಣೆ. ಸೊ ಮತ್ತೆ ಅದೇ ಬಾಣಲಿಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಆಮೇಲೆ ಸ್ವಲ್ಪ ಕರಿಬೇವು ಹಾಕೊಂಡ್ರೆ ಚಟ್ನಿಗೆ ಒಗ್ಗರಣೆ ರೆಡಿ. ಆಮೇಲೆ ಚಟ್ನಿ ರುಬ್ಕೊಳ್ಳೋದು ಈಸಿ. ಸೊ ಒಂದು ಜಾರ್ ತಗೊಂಡು ಅದಕ್ಕೆ ಒಂದು ಚಿಕ್ಕ ಕಪ್ಪು ಕಡಲೆಪಪ್ಪು, ಆಮೇಲೆ ಈ ಹುರ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಹೀರೆಕಾಯಿ ಸಿಪ್ಪೆ, ಸೊ ಇಷ್ಟು ಹಾಕೊಂಡ್ಮೇಲೆ ಹುಣಸೆಹಣ್ಣು ಸ್ವಲ್ಪ, ಬೆಳ್ಳುಳ್ಳಿ 4 ಪಾಯಿ, ಜೀರಿಗೆ 1/4 ಟೇಬಲ್ ಸ್ಪೂನು, ಕರಿಬೇವು 1 ಅರ್ಧ ಕಡ್ಡಿ, ಆಮೇಲೆ ಪುದೀನ ಸ್ವಲ್ಪ, ಬೆಳ್ಳುಳ್ಳಿ 4 ರಿಂದ 5 ಪಾಯಿ ಸಾಕು. ಸೊ ಇಷ್ಟು ಐಟಮ್ಸ್ ಹಾಕೊಂಡು ರುಬ್ಕೊಂಬರೋಣ ಬನ್ನಿ. ಸೊ ಈ ಥರ ನೈಸಾಗಿ ರುಬ್ಕೊಂಡ್ರೆ ಸಾಕು. ಸೊ ತೀರಾ ತರಿ ಇರಬಾರ್ದು, ನೈಸಾಗಿರ್ಬೇಕು. ಸೊ ಆಮೇಲೆ ಈ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ, ಸೊ ಒಗ್ಗರಣೆ ಹಾಕೊಂಬಿಟ್ರೆ ನಮ್ಮ ಹೀರೆಕಾಯಿ ಚಟ್ನಿ ರೆಡಿ. ಸೊ ನೆಕ್ಸ್ಟ್ ಏನ್ ಮಾಡೋಣ? ಸೊ ಈ ಹೀರೆಕಾಯಿ ಬಜ್ಜಿ, ಇದು ಬಜ್ಜಿ ಅಲ್ಲ, ಮಸಾಲಾ ಬಜ್ಜಿ. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಬಿಡೋಣ. ಕಡಲೆ ಹಿಟ್ಟು, ಆಮೇಲೆ ಸ್ವಲ್ಪ ಅಡಿಗೆ ಸೋಡಾ, ಅಚ್ಕಾರದ ಪುಡಿ, ಅರಿಶಿನ, ಉಪ್ಪು, ಅಕ್ಕಿ ಹಿಟ್ಟು, ಆಮೇಲೆ ಜೀರಿಗೆ, ಸೋಂಪು, ಅಜ್ವೈನು, ಕರೆ ಎಳ್ಳು, ಧನಿಯಾ ಪುಡಿ, ಆಮೇಲೆ ಪುದೀನ, ಶುಂಠಿ, ಕರಿಬೇವು, ಮೆಣಸಿನ್ಕಾಯಿ. ಸೊ ಫೈನಲಿ ಏನೇನು ಬೇಕು? ನಮ್ಮ ಹೀರೆಕಾಯಿ. ಸೊ ಇಷ್ಟು ಸಾಮಗ್ರಿಗಳು ಬೇಕು. ಸೊ ಇನ್ನು ಕ್ವಾಂಟಿಟಿ ಎಷ್ಟೆಷ್ಟು ಬೇಕು ಅಂತ ಮಾಡುವ ವಿಧಾನದಲ್ಲಿ ನೋಡ್ಕೊಳ್ಳೋಣ. ಸೊ ಬನ್ನಿ ಇನ್ನು ಪ್ರಿಪೇರ್ ಮಾಡೋಣ ಈ ಹೀರೆಕಾಯಿ ಬಜ್ಜಿ. ಸೊ ಮೊದಲಿಗೆ 1 ರಿಂದ 2 ಕಪ್ಪು ಕಡಲೆ ಹಿಟ್ಟು ನೀಟಾಗಿ ಜರಡಿ ತಿರ್ಕೊಬೇಕು. ಸೊ ಹುಳ, ಕಲ್ಲು, ಮಣ್ಣು ಏನೇನ ಇದ್ರೆ ಹೊಟ್ಟೋಗುತ್ತೆ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ, ಉಪ್ಪು ಆಗ್ಬಿಟ್ರೆ ತಿನ್ನಕ್ಕಾಗಲ್ಲ. ಸೊ ಆಮೇಲೆ ಅಡಿಗೆ ಸೋಡಾ. ಸೊ ಅಡಿಗೆ ಸೋಡಾ 1/4 ಟೇಬಲ್ ಸ್ಪೂನು, ಅಂದ್ರೆ 1/4 ಟೇಬಲ್ ಸ್ಪೂನ್ ಬೇಡ, 2 ಚಿಟಿಕೆ ಸಾಕು. ಸೊ 2 ಚಿಟಿಕೆ ಹಾಕೊಂಡ್ಮೇಲೆ ಅಚ್ಕಾರದ ಪುಡಿ 1/4 ಟೇಬಲ್ ಸ್ಪೂನು ಅಥವಾ ಅರ್ಧ ಟೇಬಲ್ ಸ್ಪೂನು, ಆಮೇಲೆ ಅರಿಶಿನ ಸ್ವಲ್ಪ, ಆಮೇಲೆ ಅಕ್ಕಿ ಹಿಟ್ಟು 1 ಸ್ಪೂನು. ಸೊ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಕೆಂಚ್ ಕಲರಾಗಿ ಚೆನ್ನಾಗಿ ಬರುತ್ತೆ. ಸೊ ಅಡುಗೆ ಸೋಡಾನು ಅಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆಮೇಲೆ ಜೀರಿಗೆ 1/4 ಟೇಬಲ್ ಸ್ಪೂನು, ಧನಿಯಾ ಪುಡಿ 1 ಅರ್ಧ ಟೇಬಲ್ ಸ್ಪೂನು, ಕರೆ ಎಳ್ಳು 1/4 ಟೇಬಲ್ ಸ್ಪೂನು, ಆಮೇಲೆ ಅಜ್ವೈನು ಸ್ವಲ್ಪ. ಸೊ ಜೀರ್ಣ ಶಕ್ತಿ ಚೆನ್ನಾಗಿರಲಿ ಅಂತ ಜೀರಿಗೆ ಇವೆಲ್ಲ ಹಾಕ್ತಾರೆ. ಸೊ ಜೀರಿಗೆನೂ 1/4 ಟೇಬಲ್ ಸ್ಪೂನು, ಆಮೇಲೆ ಶುಂಠಿ. ಸೊ ಶುಂಠಿ ಸ್ವಲ್ಪ, ಆಮೇಲೆ ಪುದೀನ ಸ್ವಲ್ಪ, ಕರಿಬೇವು ಸ್ವಲ್ಪ. ಸೊ ಈ ಥರ ಸಣ್ಣದಾಗಿ ಹಚ್ಕೊಳ್ಳಿ. ಆಮೇಲೆ ಮೆಣಸಿನ್ಕಾಯಿ 1 ರಿಂದ 2. ಸೊ ಇಷ್ಟು ಐಟಮ್ಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾವು ಹಾಕಿರೋ ಐಟಮ್ಸ್ ಎಲ್ಲ ಹೆಲ್ದಿಗೆ, ಸೊ ಒಳ್ಳೆ ಫುಡ್ಡೇ ಅಂತ ಹೇಳ್ಬೋದು. ಸೊ ಜೀರಿಗೆ ಎಷ್ಟು ಒಳ್ಳೇದು ಬಾಡಿಗೆ, ಆಮೇಲೆ ಅಜ್ವೈನು, ಆಮೇಲೆ ಕರೆ ಎಳ್ಳು, ಸೊ ಧನ್ಯಾ, ಆಮೇಲೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸೊ ಕರಿಬೇವು, ಪುದೀನ, ಸೊ ಎಲ್ಲಾನು ಹೆಲ್ದಿಗೆ ಒಳ್ಳೇದೆ. ಸೊ ಹೆಲ್ದಿ ಹೀರೆಕಾಯಿ ಬಜ್ಜಿ ಅಂತಾನೆ ಹೇಳ್ಬೋದು. ಆಮೇಲೆ ಈ ಅದಕ್ಕೆ ನೀರಾಗಿ ಕಲ್ಸ್ಕೊಬೇಕು, ತೀರಾ ನೀರಾಗ ಬೇಡ, ಆಮೇಲೆ ಬಿಡೋದಕ್ಕಾಗಲ್ಲ. ಸೊ ಒಂದು ಸ್ವಲ್ಪ ಅಂಟಂಟಾಗಿರ್ಬೇಕು. ಸೊ ಬನ್ನಿ, ಇನ್ನೇನು ಬಾಣಲಿ ಇಟ್ಟು ಎಣ್ಣೆನೂ ಕಾಯ್ತಾ ಬಂತು, ಇನ್ನ ತಡ ಯಾಕೆ, ನಮ್ಮ ಹೀರೆಕಾಯಿ ರೌಂಡಾಗಿ ಹಚ್ಕೊಂಡು ಸೊ ಈ ತರ ಮುಳುಗ್ಸಿ ನೀಟಾಗಿ ಒಂದೊಂದೇ ಬಿಡ್ತಾ ಬರಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಇನ್ನೊಂದು 5 ನಿಮಿಷ ಆದ್ರೆ ನಮ್ಮ ಹೀರೆಕಾಯಿ ಸ್ಪೆಷಲ್ ಬಜ್ಜಿ ರೆಡಿ. ಸೊ ಇದನ್ನ ಚಟ್ನಿ ಜೊತೆಗೆ ನೆಂಚ್ಕೊಂಡು ಸಂಜೆ ಟೈಮಲ್ಲಿ ತಿಂತಾ ಇದ್ರೆ ಆಹಾ. ಸೊ ಇದು ಮಳೆಗಾಲದಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಸೊ ಬೇಸಿಗೆಗಾಲದಲ್ಲೂ ಮಾಡ್ಕೊಂಡು ತಿನ್ಬೋದು, ತೊಂದರೆ ಇಲ್ಲ. ಸೊ ಹೀರೆಕಾಯಿ ಕೋಲ್ಡ್ ಅಲ್ವಾ, ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ. ಸೊ ಹೀರೆಕಾಯಿ ಕೋಲ್ಡೇ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಹೆಲ್ದಿ ಫುಡ್ಡು, ಸೊ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ. ಸೊ ಪರವಾಗಿಲ್ಲ, ಮನೇಲಿ ಮಾಡ್ಕೊಳ್ಳೋದ್ರಿಂದ ಏನು ಅನ್ಹೆಲ್ದಿ ಅಂತ ಏನು ಅನ್ಸಲ್ಲ. ಸೊ ತಿನ್ಬೋದು ಆರಾಮಾಗಿ. ಸೊ ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ, ಕೆಂಪು ಬಣ್ಣಕ್ಕೆ ಬರ್ತಾ ಇದ್ದಂಗೆ ಟಿಶ್ಯೂ ಪೇಪರ್ ಮೇಲೋ ಇಲ್ಲಾಂದ್ರೆ ಮಾಮೂಲಿ ಸೋಸೋದ್ರು ಬಾಣಲಿ ಮೇಲೋ ಯಾವ್ದ್ರಲ್ಲ ಹಾಕೊಂಡು ಎಣ್ಣೆ ಎಲ್ಲ ನೀಟಾಗಿ ಸೋಸ್ಕೊಳ್ರಿ. ಆವಾಗ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ.
ಸೊ ಇನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ ಏನ್ ತೊಂದರೆ ಇಲ್ಲ ಗುರು. ಸೊ ಟೈಮ್ ಏನ್ ಜಾಸ್ತಿ ಹಿಡಿಯುತ್ತೆ ಅಂತ ಏನಿಲ್ಲ, ಒಂದು 30 to 40 ಮಿನಿಟ್ಸ್ ಇದ್ರೆ ಸಾಕು, ಇನ್ನ ಕಡಿಮೆ ಟೈಮಲ್ಲೇ ಆಗೋಗುತ್ತೆ. ಸೊ ಜಸ್ಟ್ ಮಾಡೋದಕ್ಕೆ ನಿಮಗೆ ಆಸಕ್ತಿ ಇರ್ಬೇಕಷ್ಟೆ. ಸೊ ಇನ್ನೇನು ಫೈನಲಿ ಪ್ರಿಪೇರ್ ಆಗ್ತಾ ಬರ್ತಾ ಇದೆ. ಸೊ ಹಾಗೆ ನಿಮಗೆ ಯಾವ್ದಾದ್ರು ರೆಸಿಪಿ ವ್ಲಾಗ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾವು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಸೊ ಇನ್ನು ಸ್ವಲ್ಪ ರೋಸ್ಟ್ ಆದ್ರೆ ಸಾಕು, ತೆಕ್ಕೊಂಡು ಸೊ ಇನ್ನೊಂದು ಒಬ್ಬೆ ಐತಲ್ಲ ಅದನ್ನು ಹಾಕೊಂಬಿಡೋಣ ಬನ್ನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಹೀರೆಕಾಯಿ ಮಸಾಲಾ ಬಜ್ಜಿ. ಸೊ ಸ್ಪೆಷಲ್ ಬಜ್ಜಿ ಅಂತಾನೆ ಹೇಳ್ಬೋದು. ಆಮೇಲೆ ಈ ಹೀರೆಕಾಯಿ ಸಿಪ್ಪೆಯಿಂದ ಹೀರೆಕಾಯಿ ಚಟ್ನಿ. ಸೊ ಎಲ್ಲ ಹೆಲ್ದಿನೇ. ಸೊ ಈ ತರ ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ ಎಲ್ಲ ಹಾಕೊಂಡು ನೆಂಚ್ಕೊಂಡ್ ತಿಂತಾ ಇದ್ರೆ ಆಹಾ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಅಷ್ಟೇ. ಸೊ ಗೈಸ್ ನೋಡಿದ್ರಲ್ಲ ಎಷ್ಟು ಹೆಲ್ದಿ ಫುಡ್ ಅಂತ. ಸೊ ಹಾಗಂತೇಳಿ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬಿಡಿ. ಸೊ ಎಲ್ಲ ಹೆಲ್ದಿ ಐಟಮ್ಸ್ ಅಲ್ಲೇ ಮಾಡಿರೋದು. ಸೊ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ಸೊ ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಹೇಗ್ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.